ನಾಯಕತ್ವದಲ್ಲಿ ಜಿಲ್ಲೆಯಲ್ಲಿ ಅವರು ಶ್ರೇಯಸ್ ಪಟೇಲ್ ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡಗಳು ಇಲ್ಲೆಲ್ಲ ಗೋಪಾಲ ಸ್ವಾಮಿ ಇದ್ದಾರೆಲ್ಲ ಬಹಳ ಕಡಿಮೆ ಅಂತರದಲ್ಲಿ ಸೋತಾತ. ನಮ್ಮ ಸಕಲೇಶ್ಪುರದ ಕ್ಯಾಂಡಿಡೇಟ್ ಇಲ್ಲೇ ಇದ್ದಾರೆ ಮುರಳಿ ಮೋಹನ್, ಅದು ಕೂಡ ಕಡಿಮೆ ಇದೆ ಸೋತ. ಮುಂದಿನ ವಿಧಾನಸಭೆಯಲ್ಲಿ ಈ ಹಾಸನಲ್ಲಿ 7ಕ್ಕೆ 7 ಸೀಟು ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ ಇವತ್ತು ಇದೆ. ಆದ್ರಿಂದ ಇವತ್ತು ಅವರು ನಿಮ್ಗೆಲ್ಲ ಏನು ಮಾತು ಕೊಟ್ಟಿದ್ರು, ಮಾತು ಕೊಡೋದು ಮುಖ್ಯ ಅಲ್ಲ, ಯಾವ ಮಾತನ್ನ ಉಳಿಸ್ಕೊಡೋದು ಬಹಳ ಮುಖ್ಯ. ಹಂಗೆ ಇವತ್ತು 16 ಕಾರ್ಯಕ್ರಮಗಳನ್ನ ಇವತ್ತು ಏನಲ್ಲಿ ನಾವು ಮಾಡಿದ್ದೇವೆ, ಅದನ್ನ ಮಾಡಿ ಇತಿಹಾಸ ಪುಟಕ್ಕೆ ಸೇರಿದ್ದಾರೆ ಅನ್ನೋದು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ದೇವರು ನಮಗೆ ತಮಗೆ ಕೊಡುವುದು 2 ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟು ಹೋಗೋದು. ಅವರು ಶಾಶ್ವತವಾಗಿರೋದಿಲ್ಲ, ನಾನು ಶಾಶ್ವತವಾಗಿ ಈ ಭೂಮಿಲಿ ಇರುವುದಿಲ್ಲ. ಅವರೇ ಮಾಡಿದಂತ ಕೆಲಸ ಇದೆಯಲ್ಲ, ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು, ನಿಮ್ಮ ಜಮೀನಿಗೆ ನೀರು ಕೊಡಬೇಕು, ನಿಮ್ಮನ್ನ ಪರಿವರ್ತನೆ ಮಾಡಬೇಕು, ನಿಮ್ಮ ಕುಟುಂಬಕ್ಕೆ ವಿದ್ಯಾಭ್ಯಾಸವನ್ನು ಕೊಡಬೇಕು, ಹಾಸನ್ಗೆ ಹೋಗೋದನ್ನ ವಿದ್ಯಾಭ್ಯಾಸಕ್ಕೆ ತಪ್ಪಿಸ್ಬೇಕು, ಬೆಂಗಳೂರು ಹೋಗೋದನ್ನು ತಪ್ಪಿಸ್ಬೇಕು ಅಂತೇಳಿ ಇವತ್ತು ಏನು ಅವರು ಪಣವನ್ನ ಕೊಟ್ಟಿದ್ದಾರಲ್ಲ, ಅದು ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾದದ್ದು. ಹಂಗೆ ನಾನು ಕೂಡ ಬಿಟ್ಟು ಹೋಗ್ಬೇಕು ನನ್ನ ಬದುಕಿನಲ್ಲಿ ಅಂತೇಳಿ ಇವತ್ತು ಸಂಕಲ್ಪವನ್ನು ಮಾಡಿ ಇಂಥ ಅನೇಕ ಅಭಿವೃದ್ಧಿ ಕೆಲಸವನ್ನ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಮಾಡಿದ್ದಾರೆ. ಉಳಿ ಪೆಟ್ಟು ಬೆಳೆದ ಯಾವ ಕಲ್ಲು ಶಿಲೆ ಆಗುದಿಲ್ಲ, ಹೊಲ ಉಳಿದೆ ಮಟ್ಟ ಆಗುದಿಲ್ಲ. ಹಂಗೆ ಇವತ್ತು ಅವರು ಕೂಡ ನಿಮ್ಮ ವ್ಯವಸಾಯ ರಾಜಕೀಯದಲ್ಲಿ ಹೊಲ ಉಳ್ಬೇಕಾರೆ, ಭೂಮಿ ಮಟ್ಟ ಆಗ್ಬೇಕಾರೆ ಹೊಲ ಉಳ್ಬೇಕಲ್ಲ, ಹಂಗೆ ಇವತ್ತು ರಾಜಕೀಯದಲ್ಲಿ ನಿಮ್ಮ ಬದುಕಿನಲ್ಲಿ ಶಾಶ್ವತ ಆಗಿ ನಿಮ್ಮ ಹೃದಯದಲ್ಲಿ ಅವ್ರು ಇರ್ಬೇಕಾದ್ರೆ ಕೆಲಸ ಮಾಡ್ಬೇಕಲ್ಲ. ಆ ರೀತಿ ಇವತ್ತು ಅವರು ಕೂಡ ಕೆಲಸವನ್ನು ಮಾಡಿಕೊಂಡು ನಿಮ್ಮ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನನಗೆ ಇಲ್ಲಿ ಬರ್ಬೇಕಾದ್ರೆ ನಾನು ನೋಡಿದೆ, ನನ್ನ ತಾಯಿಂದಿರು ಎಷ್ಟು ಜನ ಸಂತೋಷದಿಂದ ಇದ್ದೀರಿ, ಕೈ ಬೀಸ್ತಾ ಇದ್ರಿ, ಆಶೀರ್ವಾದ ಮಾಡ್ತಾ ಇದ್ರಿ. ಯುವಕರು ನೋಡ್ತಾ ಇದ್ದೆ. ಎಲೆಕ್ಷನ್ ಟೈಮಲ್ಲಿ ಒಂದು ಮಾತು ಹೇಳಿದೆ. ಏನ್ ಹೇಳಿದೆ ನನಗೆ ನೆನಪಿರ್ಬೇಕು, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದ್ದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.